ಮಹಾನ್ ದೂರದರ್ಶಿತ್ವದ ಸಾಮಾಜಿಕ ಉದ್ಯಮಿ ಶ್ರೀ ಅಚ್ಯುತ ಸಮಂತ ಇವರು 1992ರಲ್ಲಿ ಕಳಿಂಗ ಕೈಗಾರಿಕಾ ತಂತ್ರಜ್ಞಾನ ಸಂಸ್ಥೆಯನ್ನು ಆರಂಭಿಸಿದರು. ಈ ಸಂಸ್ಥೆ ಇಂದು ಜಾಗತಿಕ ಗುಣಮಟ್ಟದ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಹಾಗೂ ಶ್ರೇಷ್ಠತೆಯ ಕೇಂದ್ರವಾಗಿ ಬೆಳೆದು ಹೆಮ್ಮರವಾಗಿದೆ. ಉನ್ನತ ಶಿಕ್ಷಣದ ಎಲ್ಲ ವಿಭಾಗಗಳಲ್ಲಿ ವೈವಿಧ್ಯಮಯ ಆಯ್ಕೆಗಳನ್ನು ಕಲ್ಪಿಸುತ್ತಿರುವ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯವೆಂದರೆ ಕೀಟ್. ಎಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ರೂರಲ್ ಮ್ಯಾನೇಜ್ಮೆಂಟ್, ಕಾನೂನು, ಜೈವಿಕ ತಂತ್ರಜ್ಞಾನ, ವಾಸ್ತುಶಿಲ್ಪ, ನಾಯಕತ್ವ, ಕಂಪ್ಯೂಟರ್ ಅಪ್ಲಿಕೇಶನ್, ಮೆಡಿಸನ್, ಡೆಂಟಲ್ ಸೈನ್ಸಸ್, ನರ್ಸಿಂಗ್, ಅನ್ವಯಿಕ ವಿಜ್ಞಾನಗಳು, ಫ್ಯಾಷನ್, ಫಿಲಮ್ಸ್, ವಿದೇಶಿ ಭಾಷೆಗಳು, ಸಮೂಹ ಸಂವಹನ, ಲಲಿತಕಲೆ, ಮಾನವಿಕ ಮತ್ತು ಸಮಾಜ ವಿಜ್ಞಾನಗಳು ಹಾಗೂ ಕೈಗಾರಿಕಾ ಆಧಾರಿತ ವಿಶಿಷ್ಟ ಕೋರ್ಸ್ಗಳು ಇಲ್ಲಿ ಲಭ್ಯ. ಕೀಟ್ನ ಯಾನ ಆರಂಭಗೊಂಡಿದ್ದು 1992ರಲ್ಲಿ. ಆಗ ಪುಟ್ಟ ಬಾಡಿಗೆ ಕೊಠಡಿಯಲ್ಲಿ ಕೇವಲ 12 ವಿದ್ಯಾರ್ಥಿಗಳೊಂದಿಗೆ ಕೈಗಾರಿಕಾ ತರಬೇತಿ ಸಂಸ್ಥೆಯ ಆರಂಭ. ಹೀಗೆ ಪ್ರಾರಂಭವಾದ ಸಂಸ್ಥೆಯು ಬೆಳೆದಂತೆ ಸಹ ಸಂಸ್ಥೆಗಳಾದ ಡಿಪ್ಲೊಮೊ ಎಂಜಿನಿಯರಿಂಗ್ ಸ್ಕೂಲ್, ಸ್ಕೂಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ಗಳನ್ನು ಸೇರ್ಪಡೆಗೊಳಿಸಲಾಯಿತು. 1997ರ ವೇಳೆಗೆ ಕೀಟ್ ಶೈಕ್ಷಣಿಕ ಗುಂಪಾಗಿ ಮಾರ್ಪಟ್ಟಿತು. ಅಲ್ಲದೆ ಅದೇ ವರ್ಷ ಕೀಟನ್ನು ಸಮೂಹ ಸಂಸ್ಥೆ ಎಂದು ಪರಿಗಣಿಸಲಾಯಿತು. 2004ರಲ್ಲಿ ವಿಶ್ವವಿದ್ಯಾಲಯದ ಸ್ಥಾನಮಾನಕ್ಕೂ ಪಾತ್ರವಾಯಿತು. ಯುವ ವಿಶ್ವವಿದ್ಯಾಲಯವೊಂದು ಅಲ್ಪಾವಧಿಯಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೂ ದಾಖಲಾಯಿತು. ಬೃಹತ್ ಸಂಸ್ಥೆಯಾಗಿ ಕೀಟ್ನ ಬೆಳವಣಿಗೆ ಪ್ರಮಾಣ, ವೇಗ ಮತ್ತು ಕೌಶಲ ನಿಜಕ್ಕೂ ಅದ್ವಿತೀಯ. ಅಚ್ಯುತ ಸಮಂತ ಅವರು ಸೌಲಭ್ಯಗಳಿಂದ ವಂಚಿತ ಮತ್ತು ಕಡು ಬಡತನದಲ್ಲಿಯೇ ಅರಳಿದ ಕುಸುಮ. ಇಂತಹ ಹಿನ್ನೆಲೆ ಇದ್ದರೂ ವಿದ್ಯಾರ್ಥಿ ಸ್ನೇಹಿ ವಿಶ್ವವಿದ್ಯಾಲಯವನ್ನು ಸಾಕಾರಗೊಳಿಸಿದರು. ವಿದ್ಯಾರ್ಥಿಗಳ ಸಮಗ್ರ ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಪೂರಕವಾಗಿ ಸರ್ವಶ್ರೇಷ್ಠ ಸೌಲಭ್ಯಗಳನ್ನು ಕಲ್ಪಿಸಿದರು. ಸ್ವತಃ ತಾವು ವಿದ್ಯಾರ್ಥಿ ದೆಸೆಯಲ್ಲಿ ಇಂತಹ ಉತ್ಕೃಷ್ಟ ಸೌಲಭ್ಯಗಳನ್ನು ಹೊಂದಲು ಸಾಧ್ಯವಾಗದೇ ಇದ್ದರೂ ತಮ್ಮ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಎಲ್ಲಾ ಶ್ರೇಷ್ಠ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಔದಾರ್ಯತೆ ಮೆರೆದಿದ್ದಾರೆ. ಮಾನವೀಯ ಅಂತಃಕರಣದ ಸ್ಪರ್ಶವುಳ್ಳ ಉನ್ನತ ಸೇವೆಯನ್ನು ಒದಗಿಸುವಲ್ಲಿ ಕೀಟ್ ನಂಬಿಕೆ ಹೊಂದಿದೆ. ಆದ್ದರಿಂದ ಇಲ್ಲಿನ ಸೌಲಭ್ಯಗಳು ಮತ್ತು ಕ್ಯಾಂಪಸ್ ಆವರಣ ವಿದ್ಯಾರ್ಥಿ ಸ್ನೇಹಿ, ಪಾಲಕ ಸ್ನೇಹಿ ಮತ್ತು ಸಿಬ್ಬಂದಿ ಸ್ನೇಹಿಯಾಗಿವೆ. ಕೀಟ್ ಉನ್ನತ ಶಿಕ್ಷಣದ ಆಲಯ. ನವೀನ ಸೃಜನಶೀಲ ಪಠ್ಯಕ್ರಮ, ರಸಾಭಿಜ್ಞತೆಯಿಂದ ವಿನ್ಯಾಸಗೊಳಿಸಿದ ಕ್ಯಾಂಪಸ್ಗಳು, ಅತ್ಯಾಧುನಿಕ ಪ್ರಯೋಗಾಲಯಗಳು, ಅದ್ಭುತ ನೋಟದ ಹರವಿರುವ ಶೈಕ್ಷಣಿಕ ಆವರಣವು ವಿಶ್ವದ ವಿವಿಧ ದೇಶಗಳ ವಿದ್ಯಾರ್ಥಿಗಳನ್ನು ಆಯಸ್ಕಾಂತದಂತೆ ಸೆಳೆಯುತ್ತಿದೆ. ಕೀಟ್ ಪ್ರಸ್ತುತ 25,000 ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಹೊಂದಿದೆ. ಕೀಟ್ ಸಶಕ್ತ ಸಂಶೋಧನೆ, ಅಭಿವೃದ್ಧಿ ಮತ್ತು ಪ್ರಸಾರಾಂಗ ವಿಭಾಗಗಳನ್ನು ಹೊಂದಿದೆ. ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಪ್ರಯೋಗಾಲಯಗಳಲ್ಲಿ ಹಗಲು ರಾತ್ರಿ ಎನ್ನದೆ ವಿಜ್ಞಾನಿಗಳ ತಂಡ ಮತ್ತು ಸಿಬ್ಬಂದಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ವಿಶೇಷವೆಂದರೆ 1,20,000 ಚದರಡಿ ವಿಶಾಲ ವಿಸ್ತೀರ್ಣದ ಆವರಣವನ್ನು ಕೇಂದ್ರೀಯ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರಕ್ಕೆಂದೇ ಮುಡಿಪಾಗಿಡಲಾಗಿದೆ. ಈ ತಾಣವು ಕೀಟ್ ಕ್ಯಾಂಪಸ್ 11ರಲ್ಲಿದೆ. ಉತ್ಕೃಷ್ಟ ಗುಣಮಟ್ಟದ ಸಂಶೋಧನೆ, ಯೋಜನಾ ಚಟುವಟಿಕೆಗಳು ಇಲ್ಲಿ ನಡೆಯುತ್ತವೆ. ಕೀಟ್ನ ವಿವಿಧ ಶಾಲೆಗಳ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳನ್ನು ಈ ಕೇಂದ್ರದಿಂದಲೇ ಸಮನ್ವಯಗೊಳಿಸಲಾಗುತ್ತಿದೆ. ವಿಶ್ವವಿದ್ಯಾಲಯವು ಸಂಶೋಧನಾ ಕೇಂದ್ರದ ಮೂಲಕ ವಿದ್ಯಾರ್ಥಿಗಳ ವೈವಿಧ್ಯತೆಯಿಂದ ಕೂಡಿದ ಸಂಶೋಧನಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮತ್ತು ಪ್ರೇರಣೆ ನೀಡುತ್ತದೆ. ವಿದ್ಯಾರ್ಥಿಗಳಲ್ಲಿನ ಸೃಜನಾತ್ಮಕ ಪ್ರತಿಭೆಯನ್ನು ಪೋಷಿಸಿ ಬೆಳೆಸಲು ಸಂಸ್ಥೆ ಸದಾ ಮುಂಚೂಣಿಯಲ್ಲಿರುತ್ತದೆ. ಇವೆಲ್ಲ ಚಟುವಟಿಕೆಗಳನ್ನು ಸಾಕಾರಗೊಳಿಸುವುದು ವಿದ್ಯಾರ್ಥಿಗಳೇ ನಡೆಸುವ ಸೊಸೈಟಿಗಳ ಮೂಲಕವೇ. ಪೂರ್ಣ ಪ್ರಮಾಣದ ವಿದ್ಯಾರ್ಥಿ ಕ್ರಿಯಾ ಕೇಂದ್ರವು ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿರುವ ಸೃಜನಶೀಲ ಪ್ರತಿಭೆಯನ್ನು ಬೆಳಕಿಗೆ ತರಲು ಪ್ರೇರಕವಾಗಿವೆ. ಕೀಟ್ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಉನ್ನತ ಮಟ್ಟದ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದೆ. ವಿಶ್ವದ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸದಸ್ಯತ್ವ ಹೊಂದಿರುವುದಲ್ಲದೆ
ಜಗತ್ತಿನ ವಿವಿಧ ದೇಶಗಳ ಪ್ರಸಿದ್ಧವಾದ 100 ವಿಶ್ವವಿದ್ಯಾಲಯಗಳ ಜತೆ ತಿಳುವಳಿಕೆ ಪತ್ರಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಮತ್ತು ನಿಕಾಯ ಅಂದರೆ ಫ್ಯಾಕಲ್ಟಿ ಸದಸ್ಯರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೌಲಭ್ಯಗಳಿಗೆ ತೆರೆದುಕೊಳ್ಳಲು ಸಹಾಯಕವಾಗುವಂತೆ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳು, ಸಂಶೋಧನಾ ಸಹಭಾಗಿತ್ವ ಮತ್ತು ಜಂಟಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ 23 ಶಾಲೆಗಳನ್ನೊಳಗೊಂಡ ಕೀಟ್ಗೆ ಎ ಕೆಟಗರಿ ಸ್ಥಾನವನ್ನು ನೀಡಿದೆ. ಹೀಗಾಗಿ ದೇಶದ ಕೆಲವೇ ಪ್ರತಿಷ್ಠಿತ ಶೈಕ್ಷಣಿಕ ಸಂಸ್ಥೆಗಳ ಗುಂಪಿಗೆ ಕೀಟ್ ಸೇರಿದೆ. ಇಂತಹ ಮಾನ್ಯತೆ ಪಡೆಯುತ್ತಿರುವ ಅತ್ಯಂತ ತರುಣ ವಿಶ್ವವಿದ್ಯಾಲಯವೂ ಹೌದು. ದಟ್ಟ ಹಸಿರಿನಿಂದ ನಳನಳಿಸುವ 20 ಸುಂದರ ಕ್ಯಾಂಪಸ್ಗಳನ್ನು ಒಳಗೊಂಡ ವಿಶ್ವ ದರ್ಜೆಯ ವಿಶ್ವವಿದ್ಯಾಲಯವಾಗಿ 500 ಎಕರೆ ಪ್ರದೇಶದಲ್ಲಿ ಕೀಟ್ ಅಭಿವೃದ್ಧಿಗೊಂಡಿದೆ. 10 ದಶಲಕ್ಷ ಚದರಡಿಯಲ್ಲಿ ಕಟ್ಟಡಗಳು ನಿರ್ಮಾಣಗೊಂಡಿದ್ದು, ನಿಜಕ್ಕೂ ಇವುಗಳ ವಾಸ್ತುಶಿಲ್ಪ ಅದ್ಭುತ. ವೈಫೈ ಸೌಲಭ್ಯಗಳನ್ನೊಳಗೊಂಡ ಕೀಟ್ನ 20 ಕ್ಯಾಂಪಸ್ಗಳಿಗೆ ಭಾರತದ ಪ್ರಸಿದ್ಧ ನದಿಗಳ ಹೆಸರುಗಳನ್ನಿಡಲಾಗಿದೆ. ಕೀಟ್ನಲ್ಲಿ ಪ್ರತಿಯೊಂದು ಕಟ್ಟಡಗಳನ್ನು ಸೌಂದರ್ಯಾಭಿಜ್ಞತೆ ಮತ್ತು ಪ್ರಾಯೋಗಿಕ ನೆಲೆಯಲ್ಲಿ ಪರಸ್ಪರ ಸಾಮರಸ್ಯಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಕೀಟ್ ಅಂತಾರಾಷ್ಟ್ರೀಯ ಶಾಲೆ ಪೂರ್ವ ಭಾರತದಲ್ಲಿ ಮೈಲಿಗಲ್ಲು ಎನಿಸುವ ಪ್ರಮುಖ ಶೈಕ್ಷಣಿಕ ಸಂಸ್ಥೆಯಾಗಿದ್ದು, ಈ ಶಾಲೆಯಲ್ಲಿ ನರ್ಸರಿಯಿಂದ ಗ್ರೇಡ್ 12ರವರೆಗೆ ಶಿಕ್ಷಣವನ್ನು ಕಲ್ಪಿಸಲಾಗುತ್ತಿದೆ. ಪೂರ್ವ ಭಾರತದಲ್ಲಿ ಅಂತಾರಾಷ್ಟ್ರೀಯ ಬಾಕಲಾರಿಯೇಟ್ ಪ್ರೋಗ್ರಾಂ ಹೊಂದಿರುವುದಲ್ಲದೆ IGCSE ಮಾನ್ಯತೆ ಮತ್ತು CBSE ಮಾನ್ಯತೆಗೆ ಪಾತ್ರವಾದ ಏಕಮಾತ್ರ ಸಂಸ್ಥೆಯಾಗಿದೆ. ಟೊಫೆಲ್ ಪರೀಕ್ಷಾ ಕೇಂದ್ರವನ್ನೂ ಶಾಲೆಯು ಹೊಂದಿದೆ. ವಿಶ್ವಮಟ್ಟದ ಸಂಸ್ಥೆಯೊಂದರಲ್ಲಿ ಯಾವ್ಯಾವ ಸೌಲಭ್ಯಗಳಿರಬೇಕು ಎಂದು ವಿದ್ಯಾರ್ಥಿ ಮತ್ತು ಪೋಷಕರು ಅಪೇಕ್ಷಿಸುತ್ತಾರೆಯೋ ಅವೆಲ್ಲವೂ ಕಿಟ್ನಲ್ಲಿದೆ. ಆಧುನಿಕ ಬೋಧನಾ ಕೊಠಡಿ, ಹಾಸ್ಟೆಲ್ಗಳು, ಗ್ರಂಥಾಲಯ, ಕಾನ್ಫರೆನ್ಸ್ ಹಾಲ್ಗಳು, ಸಮಾವೇಶ ಕೇಂದ್ರ, ಆಸ್ಪತ್ರೆ, ಬ್ಯಾಂಕ್ಗಳು, ATM ಕೌಂಟರ್ಗಳು, ಅಂಚೆ ಕಚೇರಿ, ರೈಲ್ವೆ ರಿಸರ್ವೇಷನ್ ಕೌಂಟರ್, ಹೊರಾಂಗಣ ಮತ್ತು ಒಳಾಂಗಣ ಕ್ರೀಡೆಗಳು, ಫಿಟ್ನೆಸ್ ಸೌಲಭ್ಯಗಳು ಮತ್ತು ಇತರ ಮನರಂಜನಾ ಸೌಲಭ್ಯಗಳೂ ಇಲ್ಲಿ ಲಭ್ಯ. ಕ್ಯಾಂಪಸ್ 6ರಲ್ಲಿ ಕೀಟ್ ಕೇಂದ್ರ ಅತಿಥಿಗೃಹವಿದೆ. ಇದಲ್ಲದೆ ವಿಶ್ವವಿದ್ಯಾಲಯ ಆವರಣದಲ್ಲಿ ಇನ್ನೂ ಹಲವು ಅತಿಥಿಗೃಹಗಳಿವೆ. ಪಂಚತಾರಾ ಹೋಟೆಲ್ ಸೌಲಭ್ಯಗಳನ್ನೊಳಗೊಂಡ 100 ಸುಸಜ್ಜಿತ ಕೊಠಡಿಗಳಿವೆ. ಅಂತಾರಾಷ್ಟ್ರೀಯ ಬ್ರಾಂಡೆಡ್ ಶಾಪಿಂಗ್ ಮಾಲ್ಗಳು, ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಸರಣಿ ಮತ್ತು ಮಾರ್ಕೆಟ್ ಪ್ರದೇಶದಿಂದಲೂ ಸುತ್ತುವರೆದಿದೆ. ಎಲ್ಲಾ ಶಾಲೆಗಳು ಒಂದೇ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದ್ದರೂ ಪ್ರತ್ಯೇಕ ಕ್ಯಾಂಪಸ್ಗಳನ್ನು ಹೊಂದಿರುವುದರ ಜೊತೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಸುಸಜ್ಜಿತಗೊಂಡಿವೆ. ಪ್ರತಿಯೊಂದು ಕ್ಯಾಂಪಸ್ ಪ್ರತ್ಯೇಕ ಕ್ರೀಡಾ ಮತ್ತು ಫಿಟ್ನೆಸ್ ಸಂಕೀರ್ಣಗಳನ್ನು, ಒಳಾಂಗಣ ಹೊರಾಂಗಣ ಆಟೋಟಗಳ ಸೌಲಭ್ಯಗಳನ್ನು, ಹಾಸ್ಟೆಲ್ಗಳನ್ನು, ಫುಡ್ ಕೋರ್ಟ್ ಮತ್ತು ಗ್ರಂಥಾಲಯ ಮತ್ತು ಇತರ ಸೌಕರ್ಯಗಳನ್ನು ಹೊಂದಿವೆ. ಚಿಂತನ್ ಬಿಲ್ಡಿಂಗ್ ಎಂದೇ ಕರೆಯಲ್ಪಡುವ ಕ್ಯಾಂಪಸ್ 4ರಲ್ಲಿ ಕೇಂದ್ರೀಯ ಆಡಳಿತ ಕಾರ್ಯಸೌಧವಿದೆ. ಇದು ವಿಶ್ವವಿದ್ಯಾಲಯದ ಉನ್ನತ ಮಟ್ಟದ ಅಧಿಕಾರ ವರ್ಗದ ಕಾರ್ಯಸ್ಥಾನ. ವಿಶ್ವವಿದ್ಯಾಲಯದ ಕೇಂದ್ರೀಯ ಗ್ರಂಥಾಲಯ ಕ್ಯಾಂಪಸ್ 6ರಲ್ಲಿದೆ. ಇದು ದಿನದ 24 ಗಂಟೆಗಳು ವಾರದ ಎಲ್ಲಾ ದಿನಗಳಲ್ಲೂ ತೆರೆದಿರುತ್ತದೆ ಮತ್ತು ಅತ್ಯಾಧುನಿಕ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆಯೂ ಇದೆ. ಕೀಟ್ ಸಮಾವೇಶ ಕೇಂದ್ರವು ಕ್ಯಾಂಪಸ್ 6ರಲ್ಲಿದ್ದು, ಇಡೀ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಮಾವೇಶ ಕೇಂದ್ರ ಬೇರೊಂದಿಲ್ಲ. ಇಲ್ಲಿ 16 ಚಿಕ್ಕ ಮತ್ತು ದೊಡ್ಡ ಸಮಾವೇಶ ಕೊಠಡಿಗಳಿವೆ ಮತ್ತು 1600 ಆಸನಗಳ ಅತ್ಯಾಧುನಿಕ ಸಭಾಂಗಣವಿದೆ. ಪ್ರತಿಯೊಂದು ಕ್ಯಾಂಪಸ್ ತನ್ನದೇ ಆದ ಸಮಾವೇಶ ಹಾಲ್ಗಳನ್ನು ಮತ್ತು ಸಭಾಂಗಣಗಳನ್ನು ಹೊಂದಿದೆ. ಪ್ರತಿಯೊಂದರ ಸಾಮರ್ಥ್ಯ 300ರಿಂದ 900 ಆಸನಗಳು. ವಿವಿಧ ಕ್ಯಾಂಪಸ್ಗಳಲ್ಲಿ 500ರಿಂದ 1,00,000 ಜನ ಕುಳಿತುಕೊಂಡು ಕಾರ್ಯಕ್ರಮ ವೀಕ್ಷಿಸಬಹುದಾದ ಹಲವು ತೆರೆದ ರಂಗಮಂದಿರಗಳಿವೆ. ಕನ್ವೆನ್ಷನ್ ಸೆಂಟರ್ನಲ್ಲಿರುವ ಕೆನ್ ಕೇಂದ್ರೀಯ ನಿಯತಕಾಲಿಕೆಗಳ ಹಜಾರ, ಬಿಸಿನೆಸ್, ಕಲೆ, ಸಂಸ್ಕೃತಿ, ಲೈಫ್ ಸ್ಟೈಲ್, ಫ್ಯಾಷನ್, ಕೌಟುಂಬಿಕ ಮತ್ತು ಆರೋಗ್ಯ ಸೇರಿದಂತೆ ಹಲವು ವಿಷಯಗಳ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳು ವಾಚನಕ್ಕೆ ಲಭ್ಯ.
ಕೀಟ್ನ ಕೇಂದ್ರೀಯ ತರಬೇತಿ ಮತ್ತು ನೇಮಕಾತಿ ಕೋಶ, ಉದ್ಯೋಗ ಸಲಹೆ ಮತ್ತು ವರ್ಧನಾ ಸೇವೆಗಳ ವಿಭಾಗ ವಿಶ್ವವಿದ್ಯಾಲಯದ ಎಲ್ಲ ಉದ್ಯೋಗಕ್ಕೆ ಪೂರಕ ತರಬೇತಿ ಹಾಗೂ ಕ್ಯಾಂಪಸ್ ಭರ್ತಿ ನಡಾವಳಿಗಳ ಉಸ್ತುವಾರಿ ನೋಡಿಕೊಳ್ಳುತ್ತದೆ. ಇದರಿಂದಾಗಿ ಪ್ರತಿ ವರ್ಷ 100% ಕ್ಯಾಂಪಸ್ ನೇಮಕಾತಿ ಸಾಧ್ಯವಾಗುತ್ತಿದೆ. ಇದು ಜಾಗತಿಕ ಜ್ಞಾನ ಗಳಿಕೆ ಮತ್ತು ಜಾಗತಿಕವಾಗಿ ಮುಕ್ತವಾಗಿ ತೆರೆದುಕೊಳ್ಳುವ ಸಮಯ. ಈ ಹಿನ್ನೆಲೆಯಲ್ಲಿ ಕೀಟ್ ಭಾರತೀಯ ಮತ್ತು ವಿದೇಶಿ ಭಾಷೆಗಳ ಕಲಿಕೆಯ ಸೌಲಭ್ಯಗಳನ್ನು ಕಲ್ಪಿಸಿದೆ. ಕೀಟ್ ಭಾಷಾಶಾಲೆಯು 7 ವಿದೇಶಿ ಭಾಷೆಗಳು ಮತ್ತು 30 ಭಾರತೀಯ ಭಾಷೆಗಳ ಕೋರ್ಸ್ಗಳನ್ನು ಹೊಂದಿದೆ. ವಿದ್ಯಾರ್ಥಿಗಳು ನಾಗರಿಕ ಸೇವಾ ಪರೀಕ್ಷೆಗಳೂ ಸೇರಿದಂತೆ ಗೇಟ್, ಜಿಮ್ಯಾಟ್, GRE ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ವಿಶ್ವವಿದ್ಯಾಲಯ ನೆರವಾಗುತ್ತದೆ. ಕ್ಯಾರಿಯರ್ ಅಡ್ವೈಸರಿ ಆ್ಯಂಡ್ ಆಗ್ಮೆಂಟೇಷನ್ ಸರ್ವೀಸಸ್ ಡಿಪಾರ್ಟ್ಮೆಂಟ್ ಮತ್ತು ಕೀಟ್ ಸ್ಕೂಲ್ ಆಫ್ ಲೀಡರ್ಶಿಪ್ ಇವುಗಳ ಉಸ್ತುವಾರಿ ವಹಿಸಿವೆ. ವಿದ್ಯಾರ್ಥಿಗಳ ವೃತ್ತಿಪರ ಜ್ಞಾನ ಮತ್ತು ಅರಿವಿನ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ವಿಶ್ವದ ವಿವಿಧ ಕ್ಷೇತ್ರಗಳ ಉದ್ಯಮಗಳ ತಜ್ಞರು ಮತ್ತು ಅಭ್ಯಾಗತ ಅಧ್ಯಾಪಕರನ್ನು ಆಹ್ವಾನಿಸುವ ಪರಿಪಾಠದ ಜತೆಗೆ ದೇಶ ವಿದೇಶಗಳ ಪ್ರತಿಷ್ಠಿತ ಸಂಸ್ಥೆಗಳ ನುರಿತ ಮತ್ತು ಅರ್ಹ ಶೈಕ್ಷಣಿಕ ಬೋಧಕ ಸಿಬ್ಬಂದಿಯಿಂದ ಬೋಧನಾ ವ್ಯವಸ್ಥೆಯೂ ಇದೆ. ಕೀಟ್ ಮತ್ತು ಕಿಸ್ಗೆ ಇಲ್ಲಿಯವರೆಗೆ 10 ಮಂದಿ ನೊಬೆಲ್ ಪಾರಿತೋಷಕ ವಿಜೇತರು ಭೇಟಿ ನೀಡಿದ್ದಾರೆ. ಪ್ರತಿ ವರ್ಷವೂ ಕನಿಷ್ಠ 2 ನೊಬೆಲ್ ವಿಜೇತರನ್ನು ಆಹ್ವಾನಿಸುವ ಯೋಜನೆಯನ್ನು ರೂಪಿಸಲಾಗುತ್ತದೆ. ಅಷ್ಟೇ ಅಲ್ಲ, ಕೀಟ್ ಮತ್ತು ಕಿಸ್ಗೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ರಾಯಭಾರಿಗಳು, ಭಾರತ, ಭೂತಾನ್ ಮತ್ತು ಬ್ರಿಟನ್ನ ಮುಖ್ಯ ನ್ಯಾಯಮೂರ್ತಿಗಳು, ದೇಶ ವಿದೇಶಗಳ ಗಣ್ಯರು ಭೇಟಿ ನೀಡಿದ್ದಾರೆ. ಉನ್ನತ ಶೈಕ್ಷಣಿಕ ಸಾಧನೆಗೆ ಅವಕಾಶಗಳ ಜತೆಗೆ ಕೀಟ್ ವಿದ್ಯಾರ್ಥಿಗಳಿಗೆ ತಮ್ಮ ನೆಚ್ಚಿನ ಕ್ರೀಡೆ ಮತ್ತು ಆಟಗಳನ್ನು ಆಡಲು, ದೈಹಿಕ ಫಿಟ್ನೆಸ್ ಚಟುವಟಿಕೆಗಳನ್ನು ನಡೆಸಲು ಮತ್ತು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. ಕೀಟ್ನ ಪ್ರತಿಯೊಂದು ಶಾಲೆಯ ಜತೆಗೆ ಕ್ರೀಡಾ ಸಮುಚ್ಚಯಗಳು ಹಾಗೂ ಕೇಂದ್ರೀಯ ಕ್ರೀಡಾ ಸಂಕೀರ್ಣವಿದೆ. ಇಲ್ಲಿ ವೈವಿಧ್ಯಮಯ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳ ಐಚ್ಛಿಕ ಅವಕಾಶಗಳಿವೆ. ಇದೀಗ ವಿಶ್ವವಿದ್ಯಾಲಯವು 35,000 ಆಸನಗಳ ಸಾಮರ್ಥ್ಯದ ಬೃಹತ್ ಕೇಂದ್ರೀಯ ಕ್ರೀಡಾಂಗಣವನ್ನು ಹೊಂದಿರುವ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಾಗಿ ಬಹು ತಿನಿಸುಗಳ ಸೇವನೆಯ ಫುಡ್ ಜಾಯಿಂಟ್ಗಳಿವೆ. ಸಮಾವೇಶ ಕೇಂದ್ರದಲ್ಲಿರುವ ಕೇಂದ್ರೀಯ ಕ್ಯಾಂಟೀನ್ನಲ್ಲಿ ವಿಭಿನ್ನ ಬಗೆಯ ಭಾರತೀಯ ಮತ್ತು ಕಾಂಟಿನೆಂಟಲ್ ಶೈಲಿಯ ಆಹಾರ, ತಿಂಡಿ ತಿನಿಸುಗಳನ್ನು ಸಬ್ಸಿಡಿ ದರದಲ್ಲಿ ನೀಡಲಾಗುತ್ತದೆ. ಅಲ್ಲದೆ ಕ್ಯಾಂಪಸ್ನ ಎಲ್ಲೆಡೆ ಫುಡ್ ಕೋರ್ಟ್ಗಳು ಮತ್ತು ಕಿಯೋಸ್ಕ್ಗಳಿವೆ. ಕ್ಯಾಂಪಸ್ 3ರ ಮುಂಭಾಗ ವಿದ್ಯಾರ್ಥಿಗಳ ಅವಶ್ಯಕತೆಯ ವಸ್ತುಗಳನ್ನು ಮಾರಾಟ ಮಾಡುವ ಕೇಂದ್ರೀಯ ಸಹಕಾರಿ ವ್ಯಾಪಾರ ಮಳಿಗೆಯೂ ಇದೆ. ಇದು ದಿನವಿಡೀ ತೆರೆದಿದ್ದು, ಇಲ್ಲಿ ಸ್ಟೇಷನರಿ ಮತ್ತು ಇತರ ವಸ್ತುಗಳನ್ನು ನ್ಯಾಯೋಚಿತ ಬೆಲೆಯಲ್ಲಿ ಮಾರಲಾಗುತ್ತದೆ. ವಿವಿಧ ಕ್ಯಾಂಪಸ್ ಆವರಣಗಳಲ್ಲಿ ವಿವಿಧ ಬ್ಯಾಂಕ್ಗಳ ಸಾಕಷ್ಟು ATM ಕೌಂಟರ್ಗಳಿವೆ. ವಿದ್ಯಾರ್ಥಿಗಳ ಸಾಮಾನ್ಯ ಬ್ಯಾಂಕಿಂಗ್ ಅಗತ್ಯವನ್ನು ಇವು ಪೂರೈಸುತ್ತವೆ. ವಿಶ್ವವಿದ್ಯಾಲಯದ ಕೇಂದ್ರೀಯ ವಿಭಾಗದ ವಿದ್ಯಾರ್ಥಿಗಳು, ಸಿಬ್ಬಂದಿಗಾಗಿ ಅತ್ಯಾಧುನಿಕ ಬಸ್ಗಳ ಸೇವೆಯನ್ನು ಕಲ್ಪಿಸಿದೆ. ಇವು ಕ್ಯಾಂಪಸ್ ಒಳಗೆ ಮತ್ತು ನಗರದ ವಿವಿಧ ಭಾಗಗಳಿಗೆ ಸಂಚರಿಸುತ್ತವೆ. ರಾಜ್ಯದಲ್ಲಿ ಕಳಿಂಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅತ್ಯಂತ ದೊಡ್ಡ ವೈದ್ಯಕೀಯ ವಿಜ್ಞಾನಗಳ ಕಾಲೇಜು, ಕಳಿಂಗ ದಂತವಿಜ್ಞಾನಗಳ ಸಂಸ್ಥೆ, ಕಳಿಂಗ ನರ್ಸಿಂಗ್ ಶಾಲೆ ಮತ್ತು 1750 ಹಾಸಿಗೆಗಳ ಸೂಪರ್ ಮಲ್ಟಿಸ್ಪೆಷಾಲಿಟಿ ಪ್ರದ್ಯುಮ್ನ ಬಾಲ್ ಸ್ಮಾರಕ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗಾಗಿ ವಿಶ್ವದ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಕ್ಯಾಂಪಸ್ 7ರಲ್ಲಿ ಕೀರ್ತಿಕಲ್ಪ ಎಂಬ ಕೇಂದ್ರ ಕಲಾ ಗ್ಯಾಲರಿ ಮತ್ತು ಶಿಲ್ಪ ಉದ್ಯಾನ, ಕ್ಯಾಂಪಸ್ 12ರಲ್ಲಿ ಗುಲಾಬಿ ತೋಟ ಮತ್ತು ಗಿಡಮೂಲಿಕೆಗಳ ಉದ್ಯಾನ, ಹಲವು ವಿಶಾಲ ಹಾಗೂ ಸುಂದರ ಲಾನ್ಗಳು, ರಸ್ತೆ ಬದಿ ಹ್ಯಾಂಗ್ಔಟ್ ಕೇಂದ್ರಗಳು, ದೇವಸ್ಥಾನದ ಸಮುಚ್ಚಯ ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳಿದ್ದು, ಇವು ವಿದ್ಯಾರ್ಥಿಗಳಿಗೆ ಉತ್ತಮ ಪುನಶ್ಚೇತನ ಕೇಂದ್ರಗಳಲ್ಲದೆ ಬೌದ್ಧಿಕ ಮತ್ತು ಅಧ್ಯಾತ್ಮದ ಬೆಳವಣಿಗೆಗೆ ಪೂರಕವಾದವು. ಕ್ಯಾಂಪಸ್ ಉತ್ತಮ ಬೆಳಕಿನ ವ್ಯವಸ್ಥೆಯನ್ನು ಹೊಂದಿರುವುದು ಮಾತ್ರವಲ್ಲದೆ CCTV ಕ್ಯಾಮೆರಾಗಳು ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ರಕ್ಷಣೆಯ ಭಾವನೆಯನ್ನು ಮೂಡಿಸುತ್ತದೆ. ಹೆಚ್ಚಿನ ಕಲಿಕೆಗೆ ಪೂರಕವಾಗುವಂತೆ ಎಲ್ಲ ಕ್ಯಾಂಪಸ್ಗಳಲ್ಲಿಯೂ ವೈಫೈ ಸಂಪರ್ಕ ಲಭ್ಯವಿದೆ. ಕಳಿಂಗ ಸಾಮಾಜಿಕ ಅಧ್ಯಯನಗಳ ಸಂಸ್ಥೆ ಅಂದರೆ KIS
ಕ್ಯಾಂಪಸ್ 10ರಲ್ಲಿದೆ. ಇದು ಕೀಟ್ನ ದೇಣಿಗೆಯ ಭಾಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಕೀಟ್ನ ಎಲ್ಲ ವಿದ್ಯಾರ್ಥಿಗಳು ನೋಡಬೇಕಾದ ಸ್ಥಳವೂ ಇದಾಗಿದೆ. ಕಿಸ್ ವಸತಿಯುಕ್ತ ಸಂಸ್ಥೆಯಾಗಿದ್ದು 25,000 ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಸ್ಥಳೀಯ ಬುಡಕಟ್ಟು ಮಕ್ಕಳಿಗೆ ನರ್ಸರಿಯಿಂದ ಸ್ನಾತಕೋತ್ತರದವರೆಗೆ ಉಚಿತ ಶಿಕ್ಷಣ, ವಸತಿ ಮತ್ತು ಆಹಾರವಲ್ಲದೆ ಇನ್ನೂ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ವಿದ್ಯಾರ್ಥಿಗಳು ಶೈಕ್ಷಣಿಕ ಶ್ರೇಷ್ಠತೆ ಸಾಧಿಸುವುದರ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಎಲ್ಲ ಸೌಲಭ್ಯಗಳನ್ನು ಕೀಟ್ ಒಳಗೊಂಡಿದೆ.